ಸರ್, ಧಾರವಾಡದಲ್ಲಿ ಈಗ ವಿದ್ಯಾರ್ಥಿ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಸರ್, ಈಗ ಸದ್ಯದ ಸ್ಥಿತಿ ಹೇಗಿದೆ ಪರಿಸ್ಥಿತಿಯಾಗಲಿ? ಹಾ, ಕೃಷ್ಣ, ಇವತ್ತು ಬೆಳಗ್ಗೆಯಿಂದ ವಿದ್ಯಾರ್ಥಿ ಸಂಘಟನೆಗಳು ವಿವಿಧ ರಾಜ್ಯ ಸರ್ಕಾರದಲ್ಲಿರುವಂತ ವಿವಿಧ ಹುದ್ದೆಗಳ ಭರ್ತಿಗಾಗಿ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಹ್ಮ್ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಹೋರಾಟ. ಶ್ರೀನಗರ್ ಸರ್ಕಲ್ ನಿಂದ ಸ್ಟಾರ್ಟ್ ಮಾಡಿದ್ರು. ಹ್ಮ್ 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 ಇದಾದ ನಂತರ ಅವರು ಮೆರವಣಿಗೆ ಮೂಲಕ ಜುಬ್ಲಿ ಸರ್ಕಲ್ಗೆ ಬರ್ಬೇಕಂತ ಪಟ್ಟು ಹಿಡಿದ್ರು. ಹ್ಮ್ ಬಟ್ ಅವ್ರನ್ನ ತಡೆಯುವಲ್ಲಿ ಪೊಲೀಸರು ಸಪ್ತಾಪುರವರೆಗೆ ಮಾತ್ರ ಪರ್ಮಿಷನ್ ಕೊಟ್ಟು ಅಲ್ಲೇ ಅವ್ರನ್ನ ತಡೆ ಹಿಡಿದ್ರು. ಹ್ಮ್ ಆ, ಹ್ಮ್ ಈ ಈ ಸಂದರ್ಭದೊಳಗೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಸಾಕಷ್ಟು ಬಾರಿ ವಾಗ್ವಾದನೂ ಆಯ್ತು. ಓಕೆ. ಹ್ಮ್ ಹ್ಮ್ ನಂತರ ಅದನ್ನ ತಿಳಿಗೊಳಿಸಿ ಪುನಃ ಅವ್ರನ್ನ ಜುಬ್ಲಿ ಸರ್ಕಲ್ಗೆ ಬಿಟ್ಟಿದ್ದಾರೆ. ಹ್ಮ್ 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 ಸುಮಾರು ಬೇರೆ ಬೇರೆ ಸುತ್ತಮುತ್ತಲು ಜಿಲ್ಲೆಯಿಂದ 3,000 to 4,000 ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಓಕೆ ಓಕೆ. ವಿದ್ಯಾರ್ಥಿಗಳ ಬೇಡಿಕೆ ಏನು? ಇವು ವಿದ್ಯಾರ್ಥಿಗಳ ಬೇಡಿಕೆಗಳೇನು? ಒಟ್ಟು 2 ಲಕ್ಷಕ್ಕೂ ಹೆಚ್ಚು ವಿವಿಧ ಸರ್ಕಾರಿ ಹುದ್ದೆಗಳು ಸುಮಾರು ವರ್ಷಗಳಿಂದ ಖಾಲಿ ಇರೋದು. ಅವುಗಳನ್ನ ಶೀಘ್ರದಲ್ಲೇ ಭರ್ತಿ ಮಾಡ್ಕೊಳ್ಬೇಕು. ಮತ್ತೆ ಈಗಾಗಲೇ ಕರೆದಂತ ಎಕ್ಸಾಮ್ ನಡೆಸಿದಂತ ಯಾವ್ಯಾವ ಇವು ಇದಾವಲ್ವಾ ಕೋರ್ಸ್ಗಳನ್ನ, ಅವುಗಳನ್ನು ಶೀಘ್ರದಲ್ಲೇ ನೇಮಕಾತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅವರು ಪ್ರಮುಖ ಬೇಡಿಕೆ. ಓಕೆ ಓಕೆ. ಪೊಲೀಸರು ವಿದ್ಯಾರ್ಥಿ ಮುಖಂಡರನ್ನ ವಶಕ್ಕೆ ತೆಗೆದುಕೊಂಡ್ರು, ಮತ್ತೆ ಬಿಜೆಪಿ ನಾಯಕರನ್ನು ಕೂಡ ತಡೆಯೋದಕ್ಕೆ ಪ್ರಯತ್ನ ಪಟ್ರು. ಆ ಪರಿಸ್ಥಿತಿ ಹೇಗಿದೆ ಈಗ? ಹತೋಟಿಗೆ ಬಂದಿದ್ಯಾ ಅಲ್ಲಿ? ಇಲ್ಲ ಕೃಷ್ಣ, ಇನ್ನೂ ಹತೋಟಿಗೆ ಬಂದಿಲ್ಲ. ಹ್ಮ್ ಪೊಲೀಸ್ ವಿದ್ಯಾರ್ಥಿ ಮುಖಂಡ ಆದಂತ ಕಾಂತ್ ಕುಮಾರ್ ಅವ್ರನ್ನ ಮಧ್ಯ ಪ್ರತಿಭಟನೆ ಸ್ಟಾರ್ಟ್ ಆಗ್ತಿದ್ದಂಗೆ ಅವ್ರನ್ನ ವಶಕ್ಕೆ ತಗೊಂಡ್ರು. ಇದರಿಂದ ಹೊತ್ತಿಗೆದ್ದಂತ ವಿದ್ಯಾರ್ಥಿಗಳು ಅವ್ರನ್ನ ಎಷ್ಟೊತ್ತಿದ್ರು ಬಿಡುಗಡೆ ಮಾಡ್ಬೇಕು, ನಮ್ಮೊಟ್ಟಿಗೆ ಹೋರಾಟ ಮಾಡ್ಲಿಕ್ಕೆ ಬಿಡ್ಬೇಕು, ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದೀವಿ, ವಿನಾಕಾರಣ ಪೊಲೀಸರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದು ಪಟ್ಟು ಹಿಡಿದ್ರು. ಆಗ ಬಿಜೆಪಿ ನಾಯಕರಾದಂತ ಆರ್ ಅಶೋಕ್ ಅವರು ಮತ್ತೆ ಅರವಿಂದ್ ಬೆಲ್ಲಚಲವತ್ನಿ, ನಾರಾಯಣ ಸ್ವಾಮಿ ಅವರು ಬಂದು ಅವ್ರನ್ನ ಬಿಟ್ರೆ ಮಾತ್ರ ನಾವು ಪ್ರತಿಭಟನೆ ಮುಂದುವರಿಸ್ತೇವೆ, ಇಲ್ಲ ಅಂದ್ರೆ ನಾವು ಅಲ್ಲಿವರೆಗೂ ಅನಿರ್ದಿಷ್ಟಾವಧಿವರೆಗೂ ಪ್ರತಿಭಟನೆ ಮಾಡ್ತೀವಿ ಅಂತ ಪಟ್ಟು ಹಿಡಿದ್ರು. ನಂತರ ಅವ್ರನ್ನ ಪೊಲೀಸರು ಕರ್ಕೊಂಡು ಬಂದು ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾರೆ. ಓಕೆ ಓಕೆ. ಇನ್ನೂ ಶಾಂತಿಯುತವಾದಂತ ಪ್ರತಿಭಟನೆ ವಿದ್ಯಾರ್ಥಿಗಳದ್ದು ಮುಂದುವರಿತಾ ಇದೆಯಾ? ಇನ್ನು ಮುಂದುವರಿಯೋ ಸಾಧ್ಯತೆ ಇದೆಯಾ? ಹಾ, ಇವಾಗ ಇನ್ನೂ ಮುಂದುವರಿತಾ ಇದೆ. ಇಲ್ಲಿ ಮುಖ್ಯ ವೃತ್ತ ಆದಂತ ಜುಬ್ಲಿ ಸರ್ಕಲ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೇ ಸೇರಿದ್ದಾರೆ. ಜೊತೆಗೆ ಅವರೊಟ್ಟಿಗೆ ಬಿಜೆಪಿ ಮುಖಂಡರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇವಾಗ ಇಲ್ಲಿ ಮತ್ತೆ ಇನ್ನೊಂದ್ ಬಾರಿ ಬೃಹತ್ ಪ್ರತಿಭಟನೆ ಮತ್ತೆ ಸಭಾ ಕಾರ್ಯಕ್ರಮ ಮಾಡೋ ಹಂತದಲ್ಲಿದ್ದಾರೆ. ಓಕೆ ಓಕೆ. ಧನ್ಯವಾದಗಳು. ಓಕೆ.